ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಿದ ಜಿಲ್ಲಾ ಆಡಳಿತ ನೀತಿ ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು ಮತ್ತು ಕೂಡಲೇ ಬೇಡಿಕೆಗಳಿಗೆ ಸ್ಪಂದಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡುವ ಮೂಲಕ 31,000 ರೂಪಾಯಿ ವೇತನ ಪಾವತಿಸಬೇಕೆಂದು ಒತ್ತಾಯಿಸಿ ಬೊಬ್ಬೆ ಹೊಡೆಯುವ ಮೂಲಕ ಪ್ರತಿಭಟನೆ ಮಾಡುತ್ತಾ ಜಿಲ್ಲಾ ಆಡಳಿತ ಗಮನ ಸೆಳೆಯಲಾಗುತ್ತಿದೆ. ಹೊರಗುತ್ತಿಗೆ ಆಧಾರದ ನೌಕರರು ತಮ್ಮ ಸಮಸ್ಯೆ ಮತ್ತು ಬೇಡಿಕೆಗಳನ್ನು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ. ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ 23 ದಿನಗಳಿಂದ ನಿರಂತರವಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಶಾಂತಿಯುತವಾಗಿ ಹೋರಾಟ ನಡೆಸ್ತಿದ್ದಾರೆ. ತಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗಾಗಿ ಈಗ ಜಿಲ್ಲಾಧಿಕಾರಿಗಳನ್ನು 2-3 ಸಲ ಮನವಿ ಕೊಟ್ಟಿವಿ, ADC ಅವರಿಗೆ ಕೊಟ್ಟಿವಿ, ಪ್ರಿಯಾಂಕಾ ಸಾಹೇಬ್ರಿಗೆ ಕೊಟ್ಟೆವು, ಶರಣ್ ಪ್ರಕಾಶ್ ಪಾಟೀಲ್ ಕೊಟ್ಟೆವು. ಇಷ್ಟೆಲ್ಲ ಮಂದಿ ಕೊಟ್ಟರು ಕೂಡ ಈ ಹೊರಗುತ್ತಿಗೆ ನೌಕರರಂದ್ರೆ ಮನುಷ್ಯರ ಹಾರ ಇಲ್ಲ ಅಂತ ಜಿಲ್ಲಾಡಳಿತ ಗೊತ್ತಾಗ್ತಾ ಇಲ್ಲ. ಮಧ್ಯ ನಡವರಿಕೆ DC ಅವರು ಚುನಾವಣೆಗೆ ಹೋಗ್ತೀವಂತ ಹೋದ್ರು, 10 ದಿವಸ ಹೋದ್ರು, ಬಂದರು, ನಿನ್ನ ಬಂದರು, ಮತ್ತೆ ಹೋದರು. ಹಿಂಗೆ ಹೋಲಿ ಅವ್ರು ಎಷ್ಟು ಅಂದ್ರೇನು ನಾವು ಮನುಷ್ಯರನ್ನು ತಿಳ್ಕೊಳ್ಳಿ ಅಂತ ನಮಗೆ ಈ ಒಂದು ಗೊಬ್ಬೆ ಇಡೋ ಮೂಲಕ ಜಿಲ್ಲಾಡಳಿತ ನಮ್ಮ ಪಾಲಿಗೆ ಈ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಪಾಲಿಗೆ ಸತ್ತದಂತೇಳಿ ನಾವು ಘೋಷಣೆ ಮಾಡಿ ಇವತ್ತು ನಾವು ಹುಯ್ಕೊಂಡಿದ್ದೆವು, ಗೊಬ್ಬೆ ಹೊಡೆದಿದ್ದೆವು. ಇದಕ್ಕೂ ಕೇಳಿಲ್ಲ ಅಂದ್ರೆ ಮುಂದೆ ಬೇರೆ ರೂಪದಾಗ ಉಗ್ರವಾದ ಹೋರಾಟ ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಯಾಕಂದ್ರೆ ಕನಿಷ್ಠ 31,000 ಅಂದ್ರೆ ಇವರು ಆಸ್ತಿ ಕೇಳತ್ತಿಲ್ಲ. ಈ ಕಳೆದ 3 ವರ್ಷ ಹಿಡಿದು ಸ್ಯಾಲ್ರಿ ಹೆಚ್ಚಿಗೆ ಮಾಡಿಲ್ಲ. ಈ ಸರ್ಕಾರಕ್ಕೆ ನಾಚಿಗೆ ಬರಬೇಕು, ಸಿದ್ದರಾಮಯ್ಯನ ಸರ್ಕಾರಕ್ಕೆ. ಇವತ್ತು 31,000 ಅಂದ್ರೆ ಮಾರಿ ತಪ್ಪಿಸೋದು, ವಾರಕ್ಕೊಂದು ರಜೆ ಕೊಡೋದು ಮಾರಿ ತಪ್ಪಿಸೋದು. ಬೀದರ್ ಕೋಆಪರೇಟಿವ್ ಮಾದರಿಯಲ್ಲಿ ಸ್ಯಾಲ್ರಿ ಕೊಡ್ರಿ ಅಂತ ಕೇಳ್ತಾ ಇದ್ದೆವು. ಇವತ್ತಲ್ಲಿ 12 ವರ್ಷ ಹಿಡಿದು ಅಲ್ಲಿ ಸ್ಯಾಲ್ರಿ ಕೋಆಪರೇಟಿವ್ ಸೊಸೈಟಿ ಮೂಲಕ ಕೊಡ್ತಾರೆ. ಎಲ್ಲಿ ಯಾವ ಕಾರ್ಮಿಕರಿಗೆ ಅನ್ಯಾಯ ಆಗಿಲ್ಲ. ಅದು ಗುಲ್ಬರ್ಗದಲ್ಲೂ ಕೂಡ ಮಾಡ್ರಿ ಅಂತ ಹೇಳ್ತಾ ಇದ್ದೆವು. ಆದರೆ ಇವರು ಮಾರಿ ತಪ್ಪಿಸಿ ಓಡಾಡ್ಲಿಕ್ಕೆ ಶುರು ಮಾಡ್ಯಾರ. ಅಂದ್ರೇನು ಇವರಿಗೆ ಬೆಣ್ಣೆ ಬೇಕಾಗಿದೆ, ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಬೆಣ್ಣೆ ಬೇಕು ಹೊರತಾಗಿ ಬಡವರು ಬೇಕಾಗಿಲ್ಲ. ಇವತ್ತು ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಪ್ರತಿ ವರ್ಷನೂ ಕೂಡ ಲಕ್ಷಗಟ್ಟಲೆ ಹಣ ಇವರು ಮಾಮೂಲಿ ವಸೂಲಿ ಮಾಡ್ತಾರೆ. ಆ ಮ್ಯಾನ್ ಪವರ್ ಏಜೆನ್ಸಿ ಹೋಗಿ ಕೋಆಪರೇಟಿವ್ ಸೊಸೈಟಿ ಐತಂದ್ರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಸ್ಯಾಲ್ರಿ ಕೊಡಬೇಕಾಗ್ತದೆ. ಅದಕ್ಕಾಗಿ ಅದು ಮಾಡದೇವು ಅಂದ್ರೆ ನಮ್ಗೆ ಏನೂ ಸಿಗಲ್ಲ ಅಂತೇಳಿ ಇವ್ರು ಮಾರಿ ತಪ್ಪಿಸ್ತಾರೆ. ದೊಡ್ಡ ಅನ್ಯಾಯ. ನಿಮ್ಗೆ ಜಿಲ್ಲೆ ಅಭಿವೃದ್ಧಿ ಅಂದ್ರೆ ನೀವು ತಿಳ್ಕೊಂಡಿದ್ದು ತಪ್ಪದ. ಯಾವಾಗಲೂ ಸಭೆ ಮ್ಯಾಗ ಸಭೆ ಮಾಡ್ತಿರ್ತೀರಿ. ಯಾವಾಗ ನೋಡಿದ್ರೆ ಎಲ್ಲಾರ DC ಅವರು ಸಭೆದಾಗಾರ ಏನು ಸಭೆ ಮಾಡ್ತೀರಿ? ಬಡವರಿಗೆಲ್ಲ ಕುತ್ತಿಗೆ ಹೊತ್ತಿ ನೀವು ಸಭೆ ಮಾಡೋದು ಏನು ಉಪಯೋಗ ಇಲ್ಲ. ಜಿಲ್ಲೆ ಅಭಿವೃದ್ಧಿ ಅಂದ್ರೆ ಬಡವ್ರ ಕಿಸ್ತಾಗ ರೊಕ್ಕ ಬರಬೇಕು, ಅಂದರೆ ಜಿಲ್ಲೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಲ್ಲ. ಯಾವುದೋ ಬಿಲ್ಡಿಂಗ್ ಕಟ್ಟದ, ಎಲ್ಲೋ ಒಂದು ಉದ್ಘಾಟನೆ ಮಾಡಿದ, ಯಾವುದೋ ಒಂದು CC ರೋಡ್ ಮಾಡ್ದ, ಅದರಿಂದ ಅಭಿವೃದ್ಧಿ ಆಗಲ್ಲ. ಎಲ್ಲ ಬಡವರು ಅವರು ಸುಖನಾಗಿ ಬದುಕಬೇಕು, ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದ್ರೆ ನಿಮ್ದು ಏನಾರ ಬದುಕು ಹಸನತ್ತು. ಇವತ್ತು ಮ್ಯಾನ್ ಪವರ್ ಏಜೆನ್ಸಿ ಕೊಟ್ಟು ನಾ 2 ವರ್ಷ ಹಿಡಿದು ಹೊಯ್ಕೊಳತ್ತಿದ್ದೆವು. ಏಜೆನ್ಸಿಗಳು ಶೋಷಣೆ ಏಜೆನ್ಸಿ ಯಾವನಿಗೇನು ಮಾಡಿಲ್ಲ. ಮತ್ತು ಹಳಿ ಏಜೆನ್ಸಿಗಳಿಗೆ ಮುಂದುವರ್ಸ್ಯಾರ ಇವರು. ಅಂದ್ರೇನು ಮಾನವತೆ ಆದ ಇಲ್ಲ ನಿಮ್ಮ ಜಿಲ್ಲಾಡಳಿತಕ್ಕೆ ನಾ ಕೇಳ್ತೀನಿ. ಅದು ಬಿಡ್ರಿ. ಈಗ ಇಷ್ಟು ದಿನ ಏನಾರು ಮಾಡಿರಿ, ನಾವು ಕೈ ಕಟ್ಕೊಂತೀವಿ. ಈಗ ಎಲ್ಲಕ್ಕೂ ತಯಾರಾಗಿ ನಿಂತಿದ್ದೆವು. ನೀವು ಕೋಆಪರೇಟಿವ್ ಸೊಸೈಟಿ ಬೀದರ್ ಮಾದರಿಯಲ್ಲಿ ಹಂಗದ ಹಂಗೆ ಮಾಡತನ ಎಲ್ಲ ನೌಕರರಿಗೆ ವೇತನ ಕೋಆಪರೇಟಿವ್ ಸೊಸೈಟಿಲಿಂದ ಕೊಡತನ್ನು ಕೂಡ ಈ ಹೋರಾಟ ನಾವು ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಿವಿ. ಇನ್ನು ತಿಂಗಳಾದ್ರೂ ಕೊಡ್ತೇವೆ. ಯಾವ ಸಂತೋಷ್ ಲಾಡ್ ಏನು ಕಾರ್ಮಿಕ ಮಂತ್ರಿ ಎಂಥ ಸುಳ್ಳು ಮೋಸಗಾರ ಅನ್ಬೇಕು ಅವನಿಗೆ. ಹೋದ ಬೆಳಗಾವಿ ಅಧಿವೇಶನದಾಗ 31,000 ವೇತನ ನಿಮ್ಗೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದವ. ಈ ಅಧಿವೇಶನ ಮುಗಿದು ಮತ್ತೆ 1 ತಿಂಗಳ ಮೇಲಾಯ್ತು. ಅಂದ್ರೇನು ಸುಳ್ಳು ಹೇಳೋರು, ಸುಳ್ಳಿನ ಸರ್ದಾರ್ಗಳು ಈ ಸರ್ಕಾರದಾಗ. ಸಿದ್ದರಾಮಯ್ಯ ಹಿಡ್ಕೊಂಡು ಎಲ್ಲರೂ ಸುಳ್ಳೆ. ಬಡವ್ರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ. ಬಟ್ ದೊಡ್ಡ ಶ್ರೀಮಂತರ ಪರವಾಗಿ ಮಾತಾಡ್ತಾರೆ ಹೊರತಾಗಿ ಬಡವರು ಇಷ್ಟು ದಿನ ಕುಂತಾರೆ ಅಂದ್ರೂ ಇವರಿಗೆ ರೋಡಿನ ಮ್ಯಾಗ ಹೆಣ್ಮಕ್ಳು ಬಂದು ಕುಂತಾರೆ ಅನ್ನೋ ಮಾನು ಮರ್ಯಾದಿಲ್ಲ. ಅದಕ್ಕಾಗಿ ಈ ಜಿಲ್ಲಾಡಳಿತದ ವೈಖರಿ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆ ಮಾಡಿದೆವು. ಈಗ ಮುಂದಿನ ದಿನದಾಗ ಇಂಥ ಪ್ರತಿಭಟನೆ ಮಾಡಲ್ಲ, ಅದು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ. ಇವ್ರು ಜೈಲಿಗೆ ಹಾಕಲಿ. ಇವ್ರು ಕೊಡ್ಲಕ್ಕಿನ ಆಸ್ತಿ ಹೋಗಿತ್ತಂದ್ರೆ ಇವತ್ತು ನ್ಯಾಯಯುತವಾಗಿ ಕೇಳಿದೆ ಕೊಡಲಿ. ಇವ್ರು ಅನ್ಯಾಯ ಏನು ಮಾಡೋರು? ದಿನ ಮುಂಜಾನೆ ಎದ್ದು ಎಲ್ಲೇ ನಡೀತದ ಅನ್ಯಾಯ ನಡೀತದ. ಈಗಾಗಲೇ ಜಿಲ್ಲಾ ಪಂಚಾಯತಿ CO ಅವ್ರು ಫೋನ್ ಮಾಡಿದ್ರು, ನೀವು ಹೋರಾಟ ಮಾಡಿಬೇಡ್ರಿ, ಇವತ್ತು ವಾಪಸ್ ತಗೋರಿ, DC ಅವ್ರು ನಾಡದು ಬರ್ತಾರೆ, ನಿಮ್ಮ ಬೇಡಿಕೆ ಬಗೆಹರಿಸ್ತೀವಂತ. ಇಷ್ಟು ದಿನ ಏನು ಮಾಡಿರಿ? 23 ದಿನ ಏನು ಮಾಡಿರಿ? DC ಅವರು CO ಅವ್ರು ಏನು ಮಾಡ್ಯಾರ? ಆದ್ರೆ ಅವ್ರಿಗೆ ಇವತ್ತು ನೆನ್ಪುಂಟದ. ದಯವಿಟ್ಟು ಈ ಒಂದು ಸಭೆ ಮಾಡಿ ನಮ್ಮದು ಸಮಸ್ಯೆ ಬಗೆಹರಿತನ್ನು ಕೂಡ ಈ ನಮ್ಮ ಹೋರಾಟ ಮುಂದುವರಿತದೆ.